ಕಾಮಿಡಿ ಕಿಲಾಡಿಗಳಿಗೆ ಬರೋದ್ಕಿಂತ ಮುಂಚೆ ಗಿಲ್ಲಿ ಏನಾಗಿದ್ರು? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕಾಮಿಡಿ ಕಿಲಾಡಿ ಬಂದೆ. ಇನ್ನು ಊರಲ್ಲಿ ಓದ್ಕೊಂಡಿದ್ದೆ. ಇಷ್ಟಪಟ್ಟು ಬಂದ್ಬಿಟ್ಟಿದ್ದೀವಲ್ಲ, ಈಗ ಬಂದ್ಮೇಲೆ ನನಗೆ ಇಷ್ಟ ಸುತ್ತಾಡಬೇಕು, ಶೂಟಿಂಗ್ ಎಲ್ಲ ಮಾಡ್ಕೊಂಡು ಅವ್ರ ಜೊತೆ ಅಂತ ಇಷ್ಟ. ನನಗೆ ಇಷ್ಟಪಟ್ಟು ಬಂದ್ಬಿಟ್ಟಾಗ ನಾನ್ ಬೆಂಗಳೂರಿಗೆ ಬಂದು ಗಂಡು ಮಗ ಆಗಿ ನನಗೇನು ದುಡ್ಡು ಕೊಡ್ತಾಯಿದ್ದೀವಲ್ಲ, ಏನ್ ಮಾಡುದು? ಅವಾಗ ಒಂಚೂರು ಕಷ್ಟ ಅನ್ಸುದು. ಇದಾದಾಗ ಒಂದ್ಸಲಿ ನೆನೆಸ್ಕೊಂಡಾಗ ನೈಟ್ ರಾತ್ರಿ ಟೈಮಲ್ಲಿ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ಅಂದಾಗ ಅಲ್ಲ ಬೆಂಗಳೂರಿಗೆ ಬಂದಾಗ್ಲೂ ಜೀರೋ ಬಂದು 1 ವರ್ಷ 2 ವರ್ಷ ಆಗೋಯ್ತಲ್ಲ ಗುರು. ಇನ್ನು ಜೀರೋಲೇ ಇದೀನಿ ಅಂತ ಅಂದಾಗ ಏನ್ 2 ವರ್ಷ ಕಳೆದ ಹೋಯ್ತಿಲ್ಲ, ಹಿಂಗೆ ಇನ್ನೊಂದ್ 10 ವರ್ಷ ಕಳೆದೋಗ್ಬಿಟ್ರೆ ನಾವ್ ಏನೇ ಮಾಡಿದ್ರು ಜೀವನದಲ್ಲಿ ಒಂದ್ 25 ವರ್ಷ ತೊಳಗಡೆ ಮಾಡ್ಕೊಂಡು ಇದಾಗ್ಬಿಡ್ಬೇಕು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಅಪ್ಪ ಅಮ್ಮನೂ ಅಷ್ಟೇ, ಎಲ್ಲ ಅಷ್ಟೇ, ಎಷ್ಟು ಅಂತ ನೋಡ್ತಾರೆ. ಅವ್ರಿಗೆ ಒಂದ್ 25 ವರ್ಷ ಗಂಟೆ ಬಿಡ್ತಾರ. ಆಮೇಲೆ ಏನೋ ಅಕ್ಕಪಕ್ಕದವರಲ್ಲಿ ಹೇಳ್ಬಿಟ್ಟು ಮದುವೆ ಮಾಡ್ಬಿಡ್ರಿ, ಸರಿ ಹೋಯ್ತನ್ ಜವಾಬ್ದಾರಿ ಬರ್ತದೆ ಅಂತಾರೆ, ಯಾರನ್ನಾರ ತಗ್ಲಾಕ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ತಿರ್ಗಾ ಅದೇ ಸಪರೇಟ್ ಲೈಫ್ ಆಗ್ಬಿಡ್ತದೆ. ಆಮೇಲೆ ನಾವು ಬೇರೆಯವ್ರಿಗೋಸ್ಕರನೇ ಬದುಕ್ಬೇಕು ಅನ್ನೋ ಅಷ್ಟೇ ತರ ಆಗ್ಬಿಡ್ತದೆ. ಅದ್ ಜವಾಬ್ದಾರಿ ಬಂದ್ಮೇಲೆ ಮುಗೀತಲ್ಲ. ಇನ್ನು ನಮ್ಮ ಇಷ್ಟಪಟ್ಟಂಗ್ ಬದುಕಕ್ಕೂ ಆಗಲ್ಲ. ಏನೋ ಮಾಡಕ್ ಹೊರಟಿದ್ದೀನಿ ಅಂದಾಗ ನಾನು ಒಬ್ಬನೇ, ಅಪ್ಪ ಅಮ್ಮ ಏನೋ ಪಾಪ ಊರಲ್ಲಿ ಜಮೀನ್ ಐತೆ, ಇನ್ನೊಂದ್ ಐತೆ, ಅದ್ರಲ್ಲಿ ಏನೋ ಬೆಳ್ಕೊಂಡ್ ತಿನ್ಕೊಂಡು ಅಕ್ಕ ಅಣ್ಣ ಯಾರಾದ್ರೂ ಇದ್ರೆ ಅವ್ರು ಹೆಂಗೋ ಇರ್ಕೊಟ್ಟಿಗೆ ಓಕೆ, ಅಲ್ಲಿವರೆಗೂ ಓಕೆ. ಮದುವೆ ಅಂತ ಆದ್ಮೇಲೆ ಮುಗೀತಲ್ಲ. ಅವ್ರು ನಾವೇ ಸಾಕ್ಬೇಕು, ನಾವೇ ನೋಡ್ಕೋಬೇಕು. ಈಗ ಅವ್ರು ದುಡಿದ್ರು ನಮ್ದು ಅಂತ ಏನೋ ಇರ್ಬೇಕಲ್ಲ ಅಲ್ವಾ? ಅಷ್ಟ್ರ ಒಳಗಡೆ ನಾನ್ ಫಿಕ್ಸ್ ಆಗಿದ್ದು ಅದೇ, ಮಾಡಿದ್ರೆ ಆದಷ್ಟು ಬೇಗ ಏನಾದ್ರೂ ಮಾಡಿ ಒಂದ್ ಸ್ವಲ್ಪ ದುಡ್ಡು ಬರೋ ತರ ಮಾಡ್ಕೊಬಿಡುವ, ಒಂದ್ ಸ್ವಲ್ಪ ಹೆಸರು ಬರೋ ತರ ಮಾಡ್ಕೊಬಿಡುವ. ಅದು ನಾನೇನ್ ಇಷ್ಟಪಟ್ಟಿರ್ತೇನೆ ಆ ಇಷ್ಟಪಟ್ಟಿರೋ ಕೆಲಸದಲ್ಲೇ ಅದನ್ನ ಮಾಡ್ಕೊಬಿಡುವ ಅಂತ ಅವಾಗ ಡಿಸೈಡ್ ಆದ ಈ ಲಾಕ್ ಡೌನ್ ಈ ಟೈಮಲ್ಲಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅವಾಗಲೇ ಕನ್ಸಿಟ್ಟಾಗಿಲ್ಲಿ ನಾನೊಂದು ಮೀಡಿಯಾ ಫೀಲ್ಡಿಗೆ ಬರ್ತೀನಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಜನರಿಗೆಲ್ಲ ಅಂತ ಒಂದ್ ಕನ್ಸಿತ್ತ ಹೇಗಿತ್ತು ಲೈಫ್? ಇಲ್ಲ ಮೇಡಮ್, ಅದು ಕನ್ಸಂದ್ರೆ ಹೆಂಗಂದ್ರೆ ಈಗ ನಾನು ಟಿವಿ ನೋಡುವೆ, ಊರಲ್ಲೆಲ್ಲ ಟಿವಿಲಿ ಸ್ಕೂಲ್ಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಸುದು, ಈಗ ನಮ್ಮ ಮನೆಯವ್ರು ಯಾವ್ದಾರ ಕಾಮಿಡಿ ನೋಡ್ಬಿಟ್ಟು ಇಲ್ಲ ಕಾಮಿಡಿ ಇದ್ ನೋಡ್ಬಿಟ್ಟು ನಗಾಡ್ರು ಗೊತ್ತಾ, ಬಡ್ಡಿ ಮಗ ನಮ್ ತರನೇ ಕನ ಹಳ್ಳಿಯಿಂದ ಹೋದ್ನ ಅಪ್ಪ ಅಮ್ಮ ಯಾರ ಮಾತಾಡ್ರು ಗೊತ್ತಾ. ಅವಾಗ ನಾನು ಒಂದಿನ ಟಿವಿಲಿ ಬಂದು ನಮ್ಮ ಅಪ್ಪ ಅಮ್ಮನೂ ಇಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ರೆ ನನ್ ಬಗ್ಗೆ ನಿಂಗೆ ಮಾತಾಡ್ಕತೆ ಇರ್ತಾರಲ್ವ ಬೇರೆಯವ್ರು, ಇವನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ, ನಮ್ಮ ಅಪ್ಪ ಅಮ್ಮನು ಯಾರು ಮಾತಾಡಿಸ್ತಾರಲ್ವ ನೀನ್. ಆಮೇಲೆ ಇನ್ನೊಂದ್ ಹೇಳ್ತಾರೆ, ನಾನು ಒಂದಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್. ಅದ್ ನನಗೆ ಮನ್ಸಲ್ಲಿ ಯಾವಾಗ್ಲೂ ಇರುದು. ನಾನು ವೀಕೆಂಡ್ ವಿತ್ ರಮೇಶ್ ಹೋಗ್ಬಿಟ್ಟು ಹಿಂದೆಯಿಂದ ನಮ್ಮ ಅಪ್ಪ ಇಲ್ಲ ಯಾವ್ದಾರು ನನ್ನ ಹಳೆ ಫ್ರೆಂಡ್ ಬರ್ಬೇಕು, ನಾನ್ ಸರ್ಪ್ರೈಸ್ ಆಗಿ ನೋಡ್ಬೇಕು, ಅವೆಲ್ಲ ಇದ್ದೇ ಇರ್ತವೆ. ಅಂದ್ರೆ ಈ ಕಣ್ಣಲ್ಲಿ ನೋಡ್ಬೇಕು ಅಂತಾನೆ ಹೇಳ್ಬೋದು ಅದನ್ನ. ಆಮೇಲೆ ನನ್ನ ಲೈಫ್ ಅಲ್ಲಿ ತುಂಬಾ ಒಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಎಲ್ಲ ಒಂದೊಂಚೂರು ಬೇಗ ಆಗ್ಬಿಡ್ತು. ಬೇಗ ಬೆಂಗಳೂರಿಗೆ ಬಂದೆ ಬೇಗ, ಇನ್ನು ಯೂಟ್ಯೂಬ್ ಏನೋ ಆಯ್ತು, ಅಲ್ಲೊಂದು 4 ಜನ ಕೂತಿಡಿಗೆ ಸ್ಟಾರ್ಟ್ ಆದ್ರು, ತಿರ್ಗಾ ಇನ್ನೊಂದ್ ಏನಾಯ್ತು ಚಾನೆಲ್ ಬಂದೆ. ಆ ತರ ಅನ್ನೋದ್ಕಿಂತ ಈಗ ಹೇಳಿದ್ರು ಯೂಟ್ಯೂಬ್ ಎಲ್ಲ ಇದೆಲ್ಲ ಮಾಡ್ಬೇಡ, ಅಲ್ಲಿಗೆ ಫಿಕ್ಸ್ ಮಾಡ್ಬಿಡ್ತಾರೆ, ಯೂಟ್ಯೂಬ್ದೆಲ್ಲ ಇದಾಗೋದಿಲ್ಲ ಎಷ್ಟ್ ದಿನ ಅಂತ. ಈಗ ಯೂಟ್ಯೂಬ್ ಅಂತ ಮಾಡಿ ಏನ್ ಮಾಡ್ತೀವಿ? ಯೂಟ್ಯೂಬ್ ಅಂತ ಸಿನಿಮಾ ಮಾಡ್ಬೇಕು, ಸಿನಿಮಾ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಮೀಟರ್ ಅದಕ್ಕೇನೆ ಅದನ್ನ ಮಾಡಿದ್ದು. ಫಸ್ಟ್ ಇದ್ರಲ್ಲಿ ಏನಾರ ಒಂಚೂರು ಹೆಸರು ಮಾಡ್ಕೊಂಡು 4 ಜನ ಗುರ್ತಿಡಿಯಾಗಿ ಮಾಡ್ಕೊಂಡು ಆಮೇಲೆ ಸಿನಿಮಾ ಮಾಡೋಣ ಅಂತಾನೆ ಪ್ಲಾನ್ ಇದ್ದಿದ್ದು. ಸರಿ ಇಲ್ಲ ಅದು ಪಳ್ಳು, ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಈಗ ಅವ್ರೆಲ್ಲವ್ರು ಅಂತಾನೆ ಗೊತ್ತಿಲ್ಲ ಹಂಗೆ ಹೇಳಿದವ್ರು. ಹಂಗೆ ಯಾವ್ದು ಎಲ್ಲಿ ಕರ್ಕೋಯ್ತು ಅಂತ ಗೊತ್ತಿಲ್ವಲ್ಲ ಮೇಡಮ್. ಈ ನಾವು ಕೆಲಸ ಕರೆಕ್ಟ್ ಆಗಿ ಮಾಡ್ಬಿಡ್ಬೇಕಷ್ಟೇ, ಅದು ಎಲ್ಲಿಗೋ ಕರ್ಕೋಯ್ತಿತ್ತು. ನೋಡಿ ನಾನ್ ಮಾಡಿದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಹೋಗಿ ಒಂದು ಕತೆ ಒಳ್ಳೆ ಕತೆ ಮಾಡ್ಕೊಂಡು ಅಲ್ಲೊಂದಷ್ಟು ಕೆಲಸ ಮಾಡ್ಬಿಟ್ಟು ಒಳ್ಳೆ ಕತೆ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋಣ ಡೈರೆಕ್ಷನ್ ಅಂತ. ಅದು ನಾನೇ ಆಕ್ಟಿಂಗ್ ಮಾಡೋದ್ರಿಂದ ಅದು ಡೈರೆಕ್ಷನ್ ಬಿಟ್ಬಿಟ್ಟು ಆಕ್ಟರ್ನೇ ಮಾಡ್ಬಿಡ್ತು ನೋಡ್ರಿ. ಹಂಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.